ಲೇ ಏನ್ಲ ಹೇಳ್ತಿದ್ಯಾ? ತೆಪ್ ಮಾಡಿದವ್ರನ್ನೆಲ್ಲ ದೂರ ತಳ್ಳಬೇಕು ಅಂದಿದ್ರೆ ಈ ಭೂಮಿನೇ ಸಾಕಾಯ್ತಿರ್ಲಿಲ್ಲ ಕಲ. ಇನ್ನೊಂದು ಗ್ರಹನ ಬಾಡಿಗೆ ತಗೋಬೇಕಿತ್ತು. ಅದ್ಯಾವ್ರು ನಿನ್ ಎಂಡ್ರ ಕೈನಾಗೆ ನಿನ್ ಪಾಪನ ತೊಳ್ಸೋನೆ. ನಿನ್ ಮೈಗಂಟಿರೋ ಮಸಿ ಹಳಸೋಯ್ತು ಕಲ, ಹಳಸೋಯ್ತು. ಅದ್ಯಾವ್ರಪ್ಪನೇನ ಯಾರು ಮೀರಕ್ಕಾಯ್ಕಿಲ್ಲ. ಕೂತ್ಕೊಳ್ಳ ಸೀನಾ, ಕೂತ್ಕೊಳ್ಳ, ಕೂತ್ಕ. ರಶ್ಮಿ, ನೀರಾಕವ. विश्वचक्षुरुत विश्वतो मुखो विश्वतो हस्तवत विश्वतस्फात् संबाहुभ्यां नमति संपदत्रैर्ध्या वा पृथिवी जनयं देव एकः ओं गणानां त्वा ಜಗತ್ನಾಗ ಎಲ್ಲೇ ಹೋದ್ರೂ ಮನ್ಸಿಗೆ ನೋವಂತೂ ಹಾಗೆ ಆಯ್ತದೆ. ಆದ್ರೆ ಪರಮಾತ್ಮನ ಸನ್ನಿಧಾನದಾಗೆ ಎಲ್ಲ ನೋವು ಪರಿಹಾರ ಸಿಗ್ತೈತೆ ಅನ್ನೋದನ್ನ ತೋರಿಸ್ಕೊಟ್ಬಿಟ್ಟೆ ತಾಯಿ, ತೋರಿಸ್ಕೊಟ್ಬಿಟ್ಟೆ. ಮೊದಲೆಲ್ಲ ಡಾಕ್ಟ್ರ್ ಓದಿ ಜನಸೇವೆ ಮಾಡಬೇಕು ಅನ್ನೋದೊಂದು ಗುರಿ ಇತ್ತು. ಆದರೆ ಈಗ ನನ್ನ ಗಂಡ, ನನ್ನ ಮನೆ, ನನ್ನ ನಾದ್ನೀರು ಸಂತೋಷವಾಗಿದ್ದಾರೆ. ಇದಕ್ಕಿಂತ ನನಗಿನ್ನೇನು ಬೇಕು? ಈ ಖುಷಿನ ಹೀಗೆ ಉಳಿಸ್ಕೊಡು ತಾಯಿ. ಜೀವನ ಕೊನೆ ಆಗುತ್ತೆ ಅಂದ್ಕೊಳ್ಳೋದ್ರೊಳಗೆ ಅಲ್ಲಿಂದನೇ ಹೊಸ ಜೀವನ ಶುರು ಆಗುತ್ತೆ ಅಂತ ಹೇಳ್ತಾರೆ. ಆ ಮಾತು ಇವತ್ತು ನಿಜ ಆಗೋಯ್ತು. ನನ್ನ ಬದುಕು ನನಗೆ ವಾಪಸ್ ಬಂತು. ನನ್ನ ಗಂಡ ವಾಪಸ್ ಸಿಕ್ಬಿಟ್ಟ. ಮಗ ಮನೆಗೆ ವಾಪಸ್ ಬಂದ್ಬಿಟ್ಟ. ಮಗ ಸೊಸೆ ಇಬ್ರು ಬಾಗ್ಲಲ್ಲೇ ನಿಂತ್ಕೊಂಡಿದ್ದಾರೆ. ಈ ಖುಷಿನ ನಾನು ಹೆಂಗೆ ಹಂಚ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಂಚ್ಕೊಳಕ್ ಇನ್ಯಾರಿದ್ದಾರೆ ಅಂಕಲ್? ಈ ಖುಷಿ ವಿಷಯನ ನಾವೆಲ್ಲರೂ ನೋಡಿದ್ವಲ್ಲ. ಅದು ದಿಟನೇ ಕಣವ. ಲೀಲಕ್ಕ, ಮಗ ಅಂತ ಪರಿತಪಿಸ್ತಿದ್ದಲ್ಲ, ಇವಾಗ ಸಮಾಧಾನನಾ? ಏನ್ ಸಮಾಧಾನನೋ ಏನ್ ಕರ್ಮನೋ. ಈ ಜಾಗದಲ್ಲಿ ನನ್ನ ಮಗನ ಪಕ್ಕದಾಗೆ ತೆಳ್ಳಿಗೆ ಬೆಳ್ಗೆರ ಪಿಂಕಿನಾನ ಇರ್ಬೇಕಿತ್ತು. ಆದ್ರೆ ಇವಳು ನಿಂತವಳೆ ಪಕ್ಕ. ಇವಳು ಮಾಟ ಗೀಟ ಮಾಡ್ಸವಳೆ. ಅದಕ್ಕೆ ಇದೆಲ್ಲ ಆಯ್ತಿರೋದು. ಹುಡುಗಿನ ಇಲ್ಲೇ ಹೊರಗಡೆ ನಿಲ್ಸ್ಕೊಂಡಿರ್ತೀರಾ ಅಥವಾ ಆರತಿ ಬೆಳಗ್ಗೆನೂ ಒಳಗೆ ಕರಿತೀರಾ? ಅಯ್ಯೋ ಪಾರು, ಆರತಿ ಮಾಡ್ದೇನೆ ಒಳಗೆ ಕರ್ಕೊಳಕ್ಕಾಯ್ತದ? ಮಗಳು ಅಳಿಯ ಇಬ್ರು ಒಂದಾಗವ್ರೆ. ಎಲ್ಲರ ದೃಷ್ಟಿನೂ ಅವ್ರ ಮೇಲೆ ಬಿದ್ದೈತೆ. ಮೊದಲು ದೃಷ್ಟಿ ತೆಗೆದು ಆರತಿ ಮಾಡಬೇಕು, ಆಮೇಲೆ ಒಳಗೆ ಕರ್ಕೊಳ್ಳೋದು. ಮಾದಪ್ಪ, ನಾನು ಒಳಗೆ ಬರ್ಬೋದಾ? ಅಯ್ಯೋ ಅಕ್ಕ, ಬರಲ್ಲ ಅಂತ ಕೇಳ್ತೀಯಲ್ಲಕ್ಕ, ನಡಿಯವ್ವ. ನಮ್ಮ ಶಾರದಕ್ಕ ಈ ಮನೇಲಿದ್ದಾಗ ಮಗ ಸೊಸೆ ಇಬ್ರು ಅನ್ಯೋನ್ಯವಾಗಿದ್ರು. ಶಾರದಕ್ಕ ಮನೆಯಿಂದ ಆಚೆ ಹೋದ್ಮೇಲೆ ಮಗ ಸೊಸೆ ಇಬ್ರು ದೂರ ಆಗ್ಬಿಟ್ರು. ಈಗ ಮತ್ತೆ ಅಕ್ಕ ವಾಪಸ್ ಬಂದ್ಮೇಲೆ ಮಗ ಸೊಸೆ ಇಬ್ರು ಒಂದಾಗಿ ಬಂದವ್ರೆ. ಏ ಮಾದಪ್ಪ, ನನ್ನ ಹೆಂಡ್ರ ಕಾಲ್ಗುಣನೇ ಅಂಥದ್ದು. ಅವಳು ಕಾಲಿಟ್ರೆ ಬರಗಾಲದ ಭೂಮಿ ಮೇಲೆ ಆ ಗಂಗವ್ವ ತಾಯಿ
ಮೋಡದಿಂದ ಸುರಿತಾಳೆ. ಈ ಬತ್ತೋಗಿರೋ ಕಾಡಿನ ಮರಗಳು ಹಂಗೆ ಹಸಿರಾಗಿ ಹೂ ಹಣ್ಣು ಫಲ ಕೊಡ್ತೈತೆ. ಅದು ನನ್ನ ಹೆಂಡ್ರ ಕಾಲ್ಗುಡದಿಂದ. ಓ ಶಂಕರಪ್ಪ, ಕವಿ ಆಗ್ಬಿಟ್ಟಿದ್ದೀರಾ ನೀನು. ಇವಾಗಿಂತ ಅವಾಗ ಎಣ್ಣೆ ಬಿಡ್ಕೊಂಡು ಬೀದಿನಾಗ ಅಲಿತಿದ್ಯಲ್ಲ, ಆವಾಗಲೇ ಸರಿಯಾಗಿದ್ರಿ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಬನ್ನಿ, ಮಗ ಸೊಸೆ ಇಬ್ಬರು ಹೊಸ್ಲಲ್ಲೇ ನಿಂತ್ಕೊಳ್ಳಿ, ಆರತಿ ತತ್ತಾರೆ. ಪಾರು, ನೀವು ಶಾರದಕ್ಕ ಲೀಲಾ 3 ಜನ ಆರತಿ ಮಾಡ್ರಿ. 3 ಜನ ಮುತ್ತೈದೆಯರ ಆಶೀರ್ವಾದ ನನ್ನ ಮಗ ಸೊಸೆ ಮೇಲೆ ಇರಲಿ. ನಾನು ಕಾಪಿ ಇಡಕ್ಕೆ ಹೋಯ್ತೀನಿ. ಆಂಟಿ, ಈಗಷ್ಟೇ ಅವ್ರಿಗೆಲ್ಲ ಊಟ ಬಡಿಸಿ ನಾವು ತಿನ್ಕೊಂಡು ಬಂದ್ವಲ್ವಾ, ಕಾಫಿ ಎಲ್ಲ ಏನೂ ಬೇಡ, ಮೊದಲು ಬನ್ನಿ ಆರತಿ ಮಾಡೋಣ. ಹೋಗಮ್ಮ, ನಮ್ಮ ಅಣ್ಣಂಗೆ ಊರೆಲ್ಲ ಕಣ್ಣು ಹಾಕಿ ದೃಷ್ಟಿ ಆಗಿರುತ್ತೆ, ಅದಕ್ಕೆ ಚೆನ್ನಾಗಿ ದೃಷ್ಟಿ ತೆಗಿರಿ. ನಮ್ಮ ಅಕ್ಕ ಏನು ಕಮ್ಮಿ ಇಲ್ಲಮ್ಮ, ಅವಳಿಗೂ ದೃಷ್ಟಿ ಜಾಸ್ತಿನೇ ಆಗಿರುತ್ತೆ. ಆಯ್ತವ, ಇಬ್ರಿಗೂ ಸೇರಿಸೇ ದೃಷ್ಟಿ ತೆಗಿತೀನಿ. ರಶ್ಮಿ, ಪೀನಾ, ಇಬ್ರು ಬಲಗಾಲಿಟ್ಟು ಒಳಗೆ ಬನ್ನಿ. ಒಂದು ನಿಮಿಷ. ಸೀನಾ, ಒಟ್ಟಿಗೆ ಬರಬೇಕು ಕಣ್ಲ. ಹೇಳ್ತೀನಪ್ಪಯ್ಯ. ಲಕ್ಷ್ಮಿ, ಇನ್ಯಾವತ್ತು ನಿನ್ನ ಕಾಲು ನೆಲ ಸೋಕ್ಬಾರ್ದು. ಅದಕ್ಕೆ ಮೊದಲನೇ ಕಿತ್ತ ನಿನ್ನ ಕಾಲ ನನ್ನ ಅಂಗೈ ಮೇಲೆ ಇಟ್ಬಿಟ್ಟು ದಾಟು. ರೀ, ಕ್ಷಮಿಸ್ಬಿಡಿ,